ಪೊರಕೆ. ಪೊರಕೆಯನ್ನು ಮಂಗಳಕರವೆಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ವೈಕುಂಠಕ್ಕೆ ಹೋದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಿದ್ದಳು. ಆದ್ದರಿಂದ ಪೊರಕೆಯು ನಿಸ್ಸಂಶಯವಾಗಿ ದೇವತೆಯ ಸಕಾರದಂತಿದೆ ಮತ್ತು ಅದನ್ನು ಗೌರವದಿಂದ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ನಮಗೆ ಅದೃಷ್ಟ ಮತ್ತು ಸಂಪತ್ತನ್ನು ಕೊಟ್ಟು ಕರುಣಿಸುತ್ತಾಳೆ. ಪೊರಕೆಯನ್ನು ಬೀರುವಿನ ಕೆಳಗೆ ಅಥವಾ ಪಕ್ಕದಲ್ಲಿ ಇಡಬಾರದು. ಹೀಗೆ ಇಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ. ಪೊರಕೆಯನ್ನು ಯಾವ ಕಾರಣಕ್ಕೂ ಗೋಡೆಗೆ ನಿಲ್ಲಿಸಬಾರದು. ಪೊರಕೆಯನ್ನು ತುಳಿಯುವುದಾಗಲಿ ದಾಟುವುದಾಗಲಿ ಮಾಡಬಾರದು ಹಾಗೂ ಅದರಿಂದ ಯಾವುದೇ ಪ್ರಾಣಿಗಾಗಲಿ ಮನುಷ್ಯರಿಗಾಗಲಿ ಪೊರಕೆ ತಾಕಿಸುವುದು ಒಡೆಯುವುದು ಮಾಡಬಾರದು. ಇದರಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. ಸೂರ್ಯ ಮುಳುಗಿದ ನಂತರ ಪೊರಕೆಯನ್ನು ಉಪಯೋಗಿಸಬಾರದು. ಆದರೆ ರಾತ್ರಿ ಮಲಗುವಾಗ ಮನೆಯ ಬಾಗಿಲಿಗೆ ಅಡ್ಡಲಾಗಿ ಇಡುವುದರಿಂದ ಮನೆಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಒಳಗೆ ಪ್ರವೇಶಿಸುವುದಿಲ್ಲ. ಪೊರಕೆಯನ್ನು ಹಾಸಿಗೆಯ ಕೆಳಗೆ ಅಥವಾ ಮಂಚದ ಕೆಳಗೆ ಇಡುವುದನ್ನು ರೂಢಿಸಿಕೊಳ್ಳಬಾರದು. ಹೀಗೆ ಇಡುವುದರಿಂದ ಮನೆಯಲ್ಲಿ ಜಗಳ, ಅಶಾಂತಿ, ನೆಮ್ಮದಿ ಭಂಗವಾಗುತ್ತದೆ. ಪೊರಕೆಯನ್ನು ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಕೊಡುವುದಾಗಲಿ ಒಬ್ಬರ ಕೈಯಿಂದ ತೆಗೆದುಕೊಳ್ಳುವುದಾಗಲಿ ಮಾಡಬಾರದು. ಹೀಗೆ ಮಾಡುವುದರಿಂದ ಅವರುಗಳು ಒಬ್ಬರಿಗೊಬ್ಬರು ಶತ್ರುಗಳಾಗುತ್ತಾರೆ. ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಪೊರಕೆಯನ್ನು ಎಲ್ಲೆಂದರಲ್ಲಿ ಇಡದೆ ಯಾರ ದೃಷ್ಟಿಯೂ ಬೀಳದ ಜಾಗದಲ್ಲಿ ಇಡಬೇಕು. ಹೀಗೆ ಇಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ. ಮನೆಯ ಸದಸ್ಯರಾರಾದರೂ ಮನೆಯಿಂದ ಹೊರಗೆ ಹೊರಟ ತಕ್ಷಣ ಪೊರಕೆಯಿಂದ ಗುಡಿಸಬಾರದು. ನೀವೇನಾದರೂ ಒಂದು ವೇಳೆ ಗುಡಿಸುವುದು ಮಾಡಿದಲ್ಲಿ ಮನೆಯಿಂದ ಆಚೆಗೆ ಹೊರಟ ವ್ಯಕ್ತಿಗೆ ಕೇಡು ಸಂಭವಿಸುತ್ತದೆ. ಪೊರಕೆಯನ್ನು ಅಡಿಗೆ ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಅನಾರೋಗ್ಯ ಹಾಗೂ ದರಿದ್ರ ಉಂಟಾಗಿ ಕಷ್ಟ ನಷ್ಟಗಳು ಉಂಟಾಗುತ್ತದೆ. ಆದ್ದರಿಂದ ಯಾವ ಕಾರಣಕ್ಕೂ ಇಡಬಾರದು. ಪೊರಕೆಯನ್ನು ಖರೀದಿಸುವುದಾದರೆ ಮಂಗಳವಾರ ಹಾಗೂ ಶನಿವಾರ ಖರೀದಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಪೊರಕೆಯು ಹಳೆಯದಾದ ನಂತರ ಉಪಯೋಗಿಸಬಾರದು ಹಾಗೂ ಹಳೆಯ ಪೊರಕೆಯನ್ನು ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗೆ ಹಾಕಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ಪೊರಕೆಯನ್ನು ಕೃಷ್ಣ ಪಕ್ಷದಲ್ಲಿ ಖರೀದಿಸುವುದು ಉತ್ತಮವಂತೆ ಹಾಗೂ ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ಮಾಡಬಾರದಂತೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎನ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.